ಫ್ರೆಂಡ್ಸ್, ಅಮೇಸಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿಂದು ಸ್ಪೆಷಲ್ ರೆಮಿಡಿಯಲ್ಲಿ ನಾವು ಶುಂಠಿನ ಉಪಯೋಗಿಸ್ಕೊಂಡು ಕೂದಲುದ್ರದನ್ನು ಹೇಗೆ ತಡೆಗಟ್ಕೋಬೋದು. ಹಾಗೆ ಫ್ರೆಂಡ್ಸ್, ನೀವು ಈ ರೆಮಿಡಿ ಫಾಲೋ ಮಾಡೋದ್ರಿಂದ ದಿನ ದಿನ ನಿಮ್ಮ ಕೂದಲು 2 ಸೆಂಟಿಮೀಟರ್ ಅಷ್ಟು ಉದ್ದಾಗುತ್ತೆ. ಹೌದು ಫ್ರೆಂಡ್ಸ್, ಇದೊಂದು ಪವರ್ಫುಲ್ ರೆಮಿಡಿ. ಇದು ಶುಂಠಿ ಮತ್ತು ನಿಂಬೆ ಹಣ್ಣು ಉಪಯೋಗಿಸ್ಕೊಂಡು ಮಾಡೋವಂಥ ರೆಮಿಡಿ. ಇದರಿಂದ ನೀವು ಕೂದಲುದ್ರ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸ್ಕೋಬೋದು. ಸೊ ಇನ್ನೂ ತಡ ಮಾಡ್ದಲೇ ಆ ರೆಮಿಡಿ ಏನು ಅಂತ ಡೈರೆಕ್ಟಾಗಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೊಂದು ಫೇವರ್ ಕೇಳ್ತೀನಿ ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಲ್ನ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದು ಇಷ್ಟ ಆಗ್ತಿದ್ರು ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಮುಂದೆ ಬರೋದಕ್ಕೆ. ಸೊ ಫ್ರೆಂಡ್ಸ್, ಶುಂಠಿಯಿಂದ ನಾವು ಕೂದಲು ಬೆಳೆಸ್ಕೋಬೋದು ಅಂತಂದೆ. ಅದು ಹೇಗೆ ಅಂದರೆ, ಫಸ್ಟು ನಾವು ಈ ಥರ ಶುಂಠಿನ ಕಟ್ ಮಾಡ್ಕೋಬೇಕು. ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ನಾನು ಹೇಳ್ತೀನಿ ಯಾಕೆ ಅಂತ. ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಕೂದಲಿದ್ರೆ ಜಾಸ್ತಿ ಶುಂಠಿ ತೊಗೊಳ್ಳಿ, ಸ್ವಲ್ಪ ಕೂದಲಿದ್ರೆ ಸ್ವಲ್ಪನೇ ಶುಂಠಿ ತೊಗೊಂಡು ನೋಡಿಕೊಂಡು ಮಾಡ್ಕೊಳ್ಳಿ. ಅಳತೆಗೆ ಅಂದರೆ ನಿಮ್ಮ ಕೂದಲಿನ ಲೆಂತ್ ಮೇಲೆ ನೋಡ್ಕೊಳ್ಳಿ. ನಾನಿಲ್ಲಿ ಸ್ಯಾಂಪಲ್ಗೆ ನಿಮ್ಗೆ ಇಷ್ಟು ಮಾಡಿ ತೋರಿಸ್ತಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ರುಬ್ಬಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದು ರುಬ್ಕೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಾಗಿದೆ ಅಂತ. ಫ್ರೆಂಡ್ಸ್, ಜಿಂಜರಲ್ಲಿ ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಫಾಸ್ಫರಸ್ ಮತ್ತು ವೈಟಮಿನ್ಸ್ ಇರೋದ್ರಿಂದ ಅದು ನಿಮ್ಮ ಹೇರ್ ಫಾಲಿಕಲ್ಸ್ನ ಅದು ನರಿಷ್ ಮಾಡುತ್ತೆ ಆ್ಯಂಡ್ ಹೇರ್ ಗ್ರೋತಲ್ಲಿ ಹೆಲ್ಪ್ ಮಾಡುತ್ತೆ. ನಾವಿಲ್ಲಿ ರುಬ್ಕೊಂಡಾದ್ಮೇಲೆ ನೋಡಿ, ನಾನು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ರುಬ್ಕೊಂಡಾದಮೇಲೆ ನಾವು ಸೋಸೋ ಜಡಿಯ ಸಹಾಯದಿಂದ ಇದನ್ನು ಸೋಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪ್ರೇ ಬಾಟ್ಲಲ್ಲೂ ಹಾಕೋಬೋದು, ಹಾಕ್ಕೊಂಡು ಡೈರೆಕ್ಟಾಗೂ ಸ್ಪ್ರೇ ಮಾಡ್ಬೋದು. ಇಲ್ಲ ನಾರ್ಮಲ್ ಈ ಥರ ಕಂಟೈನರ್ಗೆ ಬಗ್ಸಿಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಾನು ಈ ಥರ ನೋಡಿ ಈಗ ಸೋಸೋ ಜಡಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರಸನೆಲ್ಲನೂ ಸೋಸ್ಕೋತೀನಿ. ಸೋಸ್ಕೊಂಡಾದಮೇಲೆ ಇದಕ್ಕೆ ನಾವು ಸೆಕೆಂಡ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊಳ್ಳೋಣ. ಬಟ್ ಫಸ್ಟ್ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ಸ್ಪೂನಿನ ಸಹಾಯದಿಂದ ನೀವು ಎಲ್ಲ ರಸವನ್ನು ಅದು ಕಂಟೈನರ್ಗೆ ಹೋಗೋ ಹಾಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಇದನ್ನು ಸೋಸ್ಕೋತಿರೋದ್ರಿಂದ ನಾವು ಸಿಪ್ಪೆ ತೆಗೋ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಅಂತ, ಯಾಕಂದರೆ ನಾವು ಇದನ್ನು ಡೈರೆಕ್ಟಾಗಿ ರುಬ್ಕೋತಾ ಇದ್ದೀವಲ್ಲ, ಹಾಗಾಗಿ. ಸೊ ಇದೆಲ್ಲ ನೋಡಿ ಈಗ ಸೋಸ್ಕೊಂಡಾದಮೇಲೆ ನಾವಿಲ್ಲಿ ಸೆಕೆಂಡ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೆಕೆಂಡ್ ಇಂಗ್ರೀಡಿಯೆಂಟ್ ಏನು ಅಂದರೆ ಫ್ರೆಂಡ್ಸ್, ನಮಗೆ ಇಲ್ಲಿ ಬೇಕಾಗಿರೋದು ನಿಂಬೆ ಹಣ್ಣಿನ ರಸ. ಫ್ರೆಂಡ್ಸ್, ನಿಂಬೆ ಹಣ್ಣಿನ ರಸ ಡ್ಯಾಂಡ್ರಫ್ನ ಕಂಪ್ಲೀಟಾಗಿ ತೆಗೆದುಹಾಕೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫಿಂದನೇ ಹೇರ್ ಲಾಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಹಾಗಾಗಿ ನಾವಿಲ್ಲಿ ನಿಂಬೆಹಣ್ಣು ತೊಗೊತಾ ಇದ್ದೀವಿ. ನಾನಿಲ್ಲಿ ಇಷ್ಟು ಕ್ವಾಂಟಿಟಿ ಜಿಂಜರ್ ಜ್ಯೂಸ್ಗೆ 1/4 ಭಾಗದಷ್ಟು ನಿಂಬೆ ರಸನ ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಹೇರ್ಗೆ ಹಾಕ್ಕೊಂಡು ಮಸಾಜ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಹೇಳ್ತೀನಿ. ಇದು ನೀವು ವಾರಕ್ಕೆ ಮ್ಯಾಕ್ಸಿಮಮ್ 2 ತಪ್ಪಿದ್ರೆ 3 ಸತಿ ನೀವು ಮಾಡ್ಕೋಬೇಕಷ್ಟೇ. ಎವ್ರಿ ಡೇ ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಗೆಯೇ ನೀವು ಇದನ್ನು 30 ಮಿನಿಟ್ಸ್ ನೀವು ತಲೆ ಸ್ನಾನ ಮಾಡೋ ಮುಂಚೆ 30 ಮಿನಿಟ್ಸ್ ಮುಂಚೆ ಇದನ್ನು ಹಾಕ್ಕೊಂಡು ವಾಶ್ ಮಾಡಿಬಿಡಬೇಕು. 30 ಮಿನಿಟ್ಸ್ ಮೇಲೆ ಇದನ್ನು ನಿಮ್ಮ ಹೇರಿಗೆ ಬಿಡಬೇಡಿ. 30 ಮಿನಿಟ್ಸ್ ಮುಂಚೆ ಹಾಕ್ಕೊಳ್ಳಿ, ಹೇರ್ ವಾಶ್ ಮಾಡಿಬಿಡಿ ಆ್ಯಂಡ್ ವೀಕ್ಲಿ 2 ಸತಿ ಇಲ್ಲಾಂದರೆ ಮ್ಯಾಕ್ಸಿಮಮ್ 3 ಸತಿ ಇದನ್ನು ನೀವು ಮಾಡ್ಕೊಳ್ಳಿ. ನೀವು ಹೇಗೆ ಹಚ್ಕೋಬೇಕಂದ್ರೆ ಸ್ಪ್ರೇ ಬಾಟ್ಲಿನ ಸಹಾಯದಿಂದ ಡೈರೆಕ್ಟಾಗಿ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ಇಲ್ಲ ಈ ಥರ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ತಲೆಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಫಾಲಿಕಲ್ ಸ್ಟ್ರಾಂಗ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟೇ ರೆಮಿಡಿ. ವೆರಿ ಸಿಂಪಲ್ ರೆಮಿಡಿ ಬಟ್ ವೆರಿ ಎಫೆಕ್ಟಿವ್ ರೆಮಿಡಿ ಫ್ರೆಂಡ್ಸ್. ನೀವು ರೆಮಿಡಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ರಿಸಲ್ಟ್ ಬಂತು ಅಂತ. ಹಾಗೆ ಹೋಗೋ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಹಾಗೆ ಸ್ಟೇ ಸೇಫ್ ಫ್ರೆಂಡ್ಸ್.